24/7 is remarkable, but the mobile phones has come into limelight by its innumerable misuses. Let us welcome a group of my brother and sisters without any delay to present a skit on use and misuses of cell phones.
ಮುಗಿದಿದೆ. ಪೋಷಕರು ಪರೀಕ್ಷಾ ಫಲಿತಾಂಶವನ್ನ ನೋಡಲು ಶಾಲೆಯತ್ತ ಬರುತ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಮಾಸ್ಕ್. ಚೆನ್ನಾಗಿದ್ದೀರಾ? फोटो फेंका है ಮಾರ್ನಿಂಗ್ ಮ್ಯಾಮ್. इसे ताहे को ತಗೊಳ್ಳಿ ಮಾಸ್ಕ್. लाग रिकॉर्ड पिक्चर फोटो ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ತಗೊಳ್ಳಿ ಮಾಸ್ಕ್. ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಮೇಡಮ್, ನನ್ನ ಮಗಳು ಜೈನಾ ಚೆನ್ನಾಗಿ ಓದ್ತಾ ಇದ್ದಾಳಾ? ಚೆನ್ನಾಗಿ ಓದ್ತಾ ಇದ್ದಾರೆ. ಮಾರ್ಕ್ಸ್ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಶಾಲೆಗೆ ಹೇಗೆ ಗೈರಾಜರಾಗುತ್ತಾರೆ? ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಮೇಡಮ್. ಪ್ರತಿದಿನ ಶಾಲೆಗೆ ಕಳಿಸಿ, ತಪ್ಪಿಸಬೇಡಿ. ಸರಿ ಮೇಡಮ್. ಮೇಡಮ್, ನೀವು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ನನ್ನ ಮಗಳು ಹೇಗೆ ಕುಳಿತಿರುತ್ತಾಳೆ? ಚೆನ್ನಾಗಿ ಕೂತ್ಕೊಂಡಿರ್ತಾರೆ. ಚೆನ್ನಾಗಿ ಪಾಠ ಕೇಳ್ತಾಳೆ? ಹಾ, ಚೆನ್ನಾಗಿ ಪಾಠ ಕೇಳುತ್ತಾರೆ. ಸರಿ ಮೇಡಮ್. ಸರಿ. ನನ್ನ ಮಗಳು ಹೇಗೆ ಮೇಡಮ್? ನನ್ನ ಮಗು ಹೇಗೆ ಓದುತ್ತಿದ್ದಾಳೆ ಮೇಡಮ್? ಚೆನ್ನಾಗಿ ಓದ್ತಾ ಇದ್ದಾರೆ. ಹೀಗೆ ಓದುವುದನ್ನು ಮುಂದುವರಿಸಿ. ಸರಿ ಮೇಡಮ್. ಮೇಡಮ್, ಮಾಸ್ಕ್ ಕಾರ್ಡ್ ತಗೊಳ್ಳಿ. ಸೈನ್ ಮಾಡಿ ಕೊಡಿ. ಸರಿ ಮೇಡಮ್, ಹೋಗಿ ಬರ್ತೀವಿ. ಸರಿ, ಹೋಗಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ, ನಾನು ಸಹ ಚೆನ್ನಾಗಿದ್ದೀನಿ. ನಿಮ್ಮ ಮಗು ಎಷ್ಟು ಅಂಕ ತೆಗೆದುಕೊಂಡಿದ್ದಾಳೆ?
ಶಿಕ್ಷಕಿಯರ ಸಂಭಾಷಣೆ. ಮೇಡಮ್, ಜೈನಬ್ ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರಲ್ವಾ? ಹೌದು, ನಿನ್ ಸಬ್ಜೆಕ್ಟ್ ನಲ್ಲಿನೂ ಹಂಗೇನಾ? ನನ್ನ ಸಬ್ಜೆಕ್ಟ್ ನಲ್ಲಿನೂ ಹಂಗೇನೆ. ಹೌದಾ? ಫೋನ್ ಮಾಡಿ ಹೇಳಿ ಬರ್ಲಿ ಅವರ ಪೋಷಕರು, ಮಾತಾಡೋಣ. ಸರಿ, ಹೇಳ್ತೀನಿ. ಹಲೋ ಹಲೋ, ಜೈನಬ್ ಅವ್ರ ಮದರ್ ಮಾತಾಡ್ತಿರೋದಾ? ಹೌದು ಮೇಡಮ್, ನೀವು ಸಂಜೆ ಜೈನಬ್ಬನ್ ಕರ್ಕೊಂಡು ಹೋಗಕ್ ಬರ್ತೀರಲ್ಲ, ಅವಾಗ ನನ್ನ ಕ್ಯಾಬಿನ್ ಹತ್ರ ಸ್ವಲ್ಪ ಬಂದು ಮೀಟಾಗಿ ಹೋಗ್ತೀರಾ? ಯಾಕೆ, ಏನಾಯ್ತು? ಜೈನಬ್ ಏನ್ ತಪ್ಪು ಮಾಡಿದ್ರಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ಬನ್ನಿ ಮಾತಾಡೋಣ. ಸರಿ. ಏನಂತ ಮೇಡಮ್, ಬರ್ತಾರಂತೆ? ಹ್ಞೂ, ಬರ್ತಾರಂತೆ. ವಿದ್ಯಾರ್ಥಿಯ ಪೋಷಕಿ ಶಾಲೆಯತ್ತ ಹೋಗುತ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಮೇಡಮ್, ಏನಕ್ಕೆ ಬರ್ಲಿಕ್ಕೆ ಹೇಳಿದಿಲ್ಲ? ಹಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಮೇಡಮ್, ಯಾಕೆ ಜೈನಬ್ ಇತ್ತೀಚೆಗೆ ಓದೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ? ಹೌದು ಮೇಡಮ್, ಮನೆಯಲ್ಲಿಯೂ ಹಾಗೇನೆ, ಸರಿಯಾಗಿ ಓದ್ತಾನೆ ಇಲ್ಲ. ಪಾಠದ ಕಡೆ ಗಮನವಿಲ್ಲ, ಏನೋ ಯೋಚನೆ ಮಾಡ್ತಾ ಇರುತ್ತಾರೆ, ಸುಮ್ಮನೆ ಆಗ್ತಾ ಇರ್ತಾರೆ. ಯಾವಾಗಲೂ ಫೋನ್ ಫೋನ್ ಫೋನ್, ಎನಿ ಟೈಮ್ ಫೋನ್ ನಲ್ಲಿ ಇಡ್ತಾಳೆ. ಓದು ಅಂದ್ರೆ ತಲೆ ನೋವು, ಕಣ್ ಉರಿ ಅಂತಾಳೆ ಮೇಡಮ್. ಯಾಕಾದರೂ ನಾನು ಫೋನ್ ಕೊಡ್ಸಿದ್ನು. ಇದು ನಿಮ್ ತಪ್ಪಲ್ವಾ ಮೇಡಮ್? ಓದಿದ ಮಕ್ಕಳಿಗೆ ಯಾಕೆ ಫೋನ್ ಕೊಡಿಸ್ತೀರಾ? ಹೌದು ಮೇಡಮ್, ಕಳಿಸಬಾರದಿತ್ತು. ಸರಿ ಮೇಡಮ್, ಇನ್ ಮುಂದೆ ಫೋನ್ ನೋಡಕ್ಕೆ ಬಿಡಬೇಡಿ. ಇನ್ ಮಗುವನ್ನು ಕರೆಸಿ ಮಾತಾಡಿಸ್ತೀವಿ. ಸರಿ ಮೇಡಮ್. ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಒಳಗೆ ಆಗಮಿಸುತ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಆ ಮಗುನ ಕರೆಸಿ. ರುಬಾ ಮೇಡಮ್, ಜೈನಬ್ಗೆ ಕರ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ತಿಂಡಿ ತಿಂದೆ? ಇಲ್ಲಿ ಒಳ ಸಾಂಬಾರ್ ತಿಂದೆ. ಬೆಳಗ್ಗೆ ಮನೆಯಲ್ಲಿ ಎಷ್ಟು ಗಂಟೆಗೆ ಎದ್ದೇಳ್ತೀಯಾ? 6:30ಕ್ಕೆ. ಬೆಳಗ್ಗೆ ಎದ್ದು ಓದೋದಕ್ಕೆ ಕೂರ್ತೀರಾ? ಹ್ಞೂ ಮೇಡಮ್. ಆಟ ಆಡ್ತೀರಾ ನೀವು? ಹ್ಞೂ ಮೇಡಮ್. ನಿಮ್ಮ ಹತ್ರ ಆಟದ ಆಟಿಕೆಗಳು ಯಾವ್ದೆಲ್ಲ ಇದೆ? ಚೆಸ್ ಬೋರ್ಡ್, ಕ್ಯಾರಮ್ ಬೋರ್ಡ್, ಮೊಬೈಲ್, ಇನ್ನೂ ತುಂಬಾ ಇದೆ ಮೇಡಮ್. ಮೊಬೈಲಾ? ಯಾರು ಕೊಡ್ಸಿದ್ದು? ಅಮ್ಮ ಕೊಡ್ಸಿದ್ದು. ಮೊಬೈಲ್ ಜಾಸ್ತಿ ನೋಡಬಾರದು, ಓದಿನ ಕಡೆ ಗಮನ ಕೊಡು. ನಿನ್ ಸ್ನೇಹಿತರೆಲ್ಲರನ್ನು ನೋಡು, ಎಷ್ಟು ಚೆನ್ನಾಗಿ ಅಂಕವನ್ನು ತೆಗೆದುಕೊಂಡಿದ್ದಾರೆ. ನೀನು ಹಾಗೆ ತೆಗೆದುಕೊಳ್ಳಬೇಕು. ನಿಮ್ಮಮ್ಮ ಅಪ್ಪ ಎಷ್ಟು ಕಷ್ಟದಿಂದ ನಿನಗೆ ಈ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಇನ್ ಮುಂದೆ ಫೋನ್ ನೋಡಬೇಡ. ಸರಿ ಮ್ಯಾಮ್. ಸುಮ್ಮನೆ ನಗ್ತಾ ಇರ್ತಾರೆ ಮೇಡಮ್. ಇನ್ ಮುಂದೆ ಫೋನ್ ನೋಡಬೇಡ. ಈಗ ಚೆನ್ನಾಗಿ ಅಂಕವನ್ನು ತೆಗೆದುಕೊಂಡಿದ್ರೆ ನಾನು ನಿನಗೆ ಒಂದು ಗಿಫ್ಟ್ ಕೊಡುತ್ತೇನೆ. ಗಿಫ್ಟಾ? ಹೌದು, ಗಿಫ್ಟ್. ಚೆನ್ನಾಗಿ ಓದಿ. ನೋಡಮ್ಮ, ಇನ್ ಮುಂದೆ ಫೋನ್ ನೋಡಬಾರದು, ಆಯ್ತಾ? ಸರಿ ಮ್ಯಾಮ್. ನೋಡಿ ಪೋಷಕರೇ, ಮೊಬೈಲಿಂದ ಎಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಡೇ ಇದ್ದೀರಾ. ಮೊಬೈಲಿಂದ ಯಾವುದೆಲ್ಲ ಕಾರಣಗಳಿಂದ ಮೊಬೈಲ್ ನಾವು ಬಳಕೆ ಮಾಡಿಕೊಂಡು ಹೆಚ್ಚೆಚ್ಚು ನಾವು ಮೊಬೈಲನ್ನು ಬಳಸಿ ಯಾವುದೆಲ್ಲ ಕಾರಣಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಿವಿ ನೋವು ಉತ್ಪತ್ತಿಯಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಥೇಚ್ಛವಾಗಿ ಸಂಗೀತವನ್ನು ಕೇಳೋದ್ರಿಂದ ಕಿವಿಗೆ ಹೆಡ್ಸೆಟ್ಗಳನ್ನು ಬಳಸ್ತಾರೆ. ಹಾಗಾಗಿ ಕಿವಿ ನೋವಿನ ಸಮಸ್ಯೆ ಉತ್ಪತ್ತಿಯಾಗುತ್ತೆ. ಎರಡನೇದಾಗಿ ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ.
ಪಕ್ಷಿಗಳ ಸಂತತಿ ಕಡಿಮೆಯಾಗಿದೆ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇನ್ನೂ ಮೊಬೈಲ್ನ ನೋಡಬೇಕಾ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಮೊಬೈಲ್ ಮತ್ತೆ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಪರಿಣಾಮ ಉಂಟಾಗ್ತಾ ಇದೆ. ಓದುವಂತಹ ವಿದ್ಯಾರ್ಥಿಗಳು ಮೊಬೈಲ್ನ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಅವರ ಬುದ್ಧಿಶಕ್ತಿನೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಬರೀ ಮೊಬೈಲ್ ಕಡೆ ಇಂಟ್ರೆಸ್ಟ್ ಕೊಡೋದ್ರಿಂದ ಮಕ್ಕಳು ಓದೋದಿನ ಕಡೆ ಗಮನ ಕೊಡಲ್ಲ. ಹಾಗಾಗಿ